ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಇವತ್ತು ಡ್ರೈ ಪೌಡ್ರು ಅಂದರೆ ಡ್ರೈ ನಟ್ಸ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಕ್ಕಳ ಬೆಳವಣಿಗೆ ಮತ್ತು ತುಂಬ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಮಕ್ಕಳ ಬ್ರೈನ್ ಆಕ್ಟಿವ್ ಆಗೋದಕ್ಕಾಗಲಿ, ಬುದ್ಧಿಶಕ್ತಿ ಚುರುಕುಗೊಳ್ಳೋದಕ್ಕಾಗಲಿ ಈ ನಟ್ಸ್ ಪೌಡ್ರು ತುಂಬ ಉಪಯೋಗಕಾರಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. 1 ಕಪ್ ಬಾದಾಮಿನ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಅದು ಹುರಿದಿದ್ದಾದಮೇಲೆ ಒಂದು ಅರ್ಧ ಕಪ್ಪು ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಖರ್ಜೂರ ತಗೊಳ್ತಾ ಇದ್ದೀನಿ, ಒಣ ಖರ್ಜೂರ 1 ಕಪ್ಪು. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ 3 ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಪಿಸ್ತಾ ಇರಲಿಲ್ಲ ಫ್ರೆಂಡ್ಸ್. ಪಿಸ್ತಾ ಇದ್ದರೆ ಅದನ್ನು ಒಂದು ಅರ್ಧ ಕಪ್ ಸೇರಿಸ್ಕೊಳ್ಳಿ. ಹಾಗೆ ಕೇಸರಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ದೊಡ್ಡವರು ಕೂಡ ಬಳಸಬಹುದು, ತುಂಬ ಒಳ್ಳೆಯದು. ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೆಂಪು ಕಲ್ ಸಕ್ಕರೆ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರು ಮಾಡ್ಕೊಂಡು ಬನ್ನಿ. ಆನು ಆಫ್ ಮಾಡಿಬಿಟ್ಟು ಪೌಡ್ರು ಮಾಡಿ, ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ಈ ರೀತಿ ಆಗಿದೆ. ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ಈಗ ನೋಡಿ, ಹಾಲು ಹಾಕ್ತಾಯಿದ್ದೀನಿ. ಹೀಗೆ ಹಾಲು ಹಾಕ್ಬಿಟ್ಟು 1 ಸ್ಪೂನ್ನ ಪೌಡ್ರ್ ಹಾಕ್ಬಿಟ್ಟು ಮಕ್ಕಳಿಗೆ ಕೊಡಿ. ತುಂಬ ಒಳ್ಳೆಯದು, ಬ್ರೈನ್ ಪವರ್ಗಾಗಲಿ ಬುದ್ಧಿಶಕ್ತಿಗಾಗಲಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದ್ಸಲ